ನಮಸ್ಕಾರ ರೈತ ಬಂದವರೇ 2025-26ನೇ ಒಂದು ಖರೀಫ್ ಸಾಲಿನಲ್ಲಿ ಅಂದ್ರೆ ಮುಂಗಾರಿನ ಬೆಳೆಗಳು ನಾವು ಬೆಳೆದಂತಹ ಬೆಳೆಗಳಲ್ಲಿ ಅದರಲ್ಲಿ ಮುಖ್ಯವಾಗಿ ಶೇಂಗಾ ಬೆಳೆಗೆ ಸಂಬಂಧಪಟ್ಟಾಗೆ ಕೇಂದ್ರದ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರದ ಕೃಷಿ ಇಲಾಖೆಯ ಒಂದು ಲೆಟರ್ ಬರೆದಿದ್ರು. ನಮ್ಮ ರಾಜ್ಯದಲ್ಲಿ ಶೇಂಗಾ ಪ್ರತಿ ಕ್ವಿಂಟಲ್ಗೆ ಸದ್ಯಕ್ಕೆ MSP ಅಂದ್ರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕನಿಷ್ಠ ಬೆಂಬಲ ಬೆಲೆ 7,268 ರೂಪಾಯಿ ಪರ್ ಕ್ವಿಂಟಲ್ ಹೋಗತೈತಿ. ಅದಕ್ಕಿಂತಲೂ ಕಡಿಮೆ ಮಟ್ಟಕ್ಕೆ ಮಾರಾಟ ಆಗತ್ತಿತ್ತು. ಹಾಗಾಗಿ ಅವರು ಕೇಂದ್ರಕ್ಕೆ ಮನವಿ ಪತ್ರ ಬರೀತಾರೆ. ಏನಪ್ಪಾ ಅಂತಂದ್ರೆ ನಮ್ಮ ರಾಜ್ಯದೊಳಗೆ ಈ ತರ ನಡೆದಿದೆ, ಹಾಗಾಗಿ ನೀವು PSS ಅನ್ನೋ ಒಂದು ಸ್ಕೀಮ್ ಅಂದ್ರೆ ನಮ್ಮ ರಾಜ್ಯದ ಒಂದು ಶೇಂಗಾ ಬೆಳೆಯನ್ನ ನೀವು ಕೇಂದ್ರದಿಂದ ಖರೀದಿ ಮಾಡಬೇಕಂತ ಹೇಳಿ. ಅಂದ್ರೆ PSS ಅಂತಂದ್ರೆ ಪ್ರೈಸ್ ಸಪೋರ್ಟ್ ಸ್ಕೀಮ್ ಅಂತ ಕೇಂದ್ರದಿಂದ ಬರ್ತದೆ. ಯಾವಾಗ ರಾಜ್ಯದೊಳಗೆ ಈ MSP ಅಂದ್ರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಈ ಕನಿಷ್ಠ ಬೆಂಬಲ ಬೆಲೆಗಿಂತಲೂ ಕಡಿಮೆ ಮಟ್ಟದ ಏನಾದ್ರು ಕಾಳುಗಳು ಏನಾದ್ರು ಮಾರಾಟ ಆಗತ್ತಿತ್ತಪ್ಪ ಅಂತಂದ್ರೆ ಅವಾಗ ಕೇಂದ್ರ ನಡಕ್ ಬಂದು ಒಂದು ಉತ್ತಮವಾದಂತಹ ಒಂದು ರೇಟ್ ನ ಕೊಟ್ಟು ಅದನ್ನ ಕೇಂದ್ರ ಸರ್ಕಾರ ಖರೀದಿ ಮಾಡ್ತದೆ. ಸೊ ಈ ಒಂದು ನಿಟ್ಟಿನೊಳಗೆ ಅವ್ರು ಲೆಟರ್ ಬರೆದಾಗ ಕೇಂದ್ರದಿಂದ ಇವಾಗ ಅನುಮೋದನೆ ಸಿಕ್ಕಿದೆ. ಇವಾಗ ಅಂದ್ರೆ ಸೆಪ್ಟೆಂಬರ್ ತಿಂಗಳೊಳಗೆ ಅದಕ್ಕೆ ಅನುಮೋದನೆ ಸಿಕ್ಕಿದೆ. ಶೇಂಗಾ ಬೆಳೆ ಜೊತೆ ಅಂದ್ರೆ ನೆಲಗಡಲೆ ಜೊತೆಗೆ ಹೆಸರು ಕಾಳು, ಉದ್ದಿನ ಬೆಳೆ, ಶೇಂಗಾ, ಸೋಯಾಬೀನ್, ಸೂರ್ಯಕಾಂತಿ ಈ ಎಲ್ಲ ಬೆಳೆಗಳನ್ನು ಖರೀದಿ ಮಾಡ್ಲಿಕ್ಕೆ ಅಂತ ಹೇಳಿ ಒಂದು ಅಪ್ರೂವಲ್ ಕೊಟ್ಟಿದ್ದಾರೆ. ಇದು ಈ ಒಂದು ವರ್ಷದ ಮುಂಗಾರಿ ಬೆಳೆಗಳಿಗಷ್ಟೇ ಸೀಮಿತವಾಗಿದೆ. ಮುಂದಿನ ವರ್ಷ ಅಂತಂದ್ರೆ ಮತ್ತೆ ಮುಂದಿನ ವರ್ಷದ ಅಪ್ರೂವಲ್ ಕೊಡ್ತಾರೆ. ಅವಾಗ ಅದ್ರ ಬಗ್ಗೆ ನಾವು ಮತ್ತೆ ಡಿಸ್ಕಸ್ ಮಾಡಕ್ ಬರ್ತೀವಿ. ಆದ್ರೆ ಇವಾಗ ಏನಾಗ್ಬಿಟ್ಟಿದೆ, ರೈತರು ಆಲ್ರೆಡಿ ಇದು ಸೆಪ್ಟೆಂಬರ್ ತಿಂಗಳು ಬಂತು. ರೈತರು ಮುಂಗಾರಿ ಬೆಳೆನ ಬೆಳೆದಿರ್ತಾರೆ, ಅದನ್ನ ಸ್ಟೋರೇಜ್ ಮಾಡ್ಕೊಳ್ಳೋಕೆ ಅಂಗಡಿಗಳು ಶೇಖರಣೆ ಮಾಡ್ಕೊಳ್ಳೋಕೆ ಅಂಗಡಿಯವರು ಆಲ್ರೆಡಿ ಬಂದಿದ್ದ ಬೆಳೆನ ಮಾರಿಬಿಟ್ಟಾರೆ. APMC ಒಳಗೆ ದಲ್ಲಾಳಿಗಳು ಯಾರು ತಗೊಂಡಿರ್ತಾರೆ ಕಡಿಮೆ ರೇಟಿಗೆ ತಗೊಂಡ್ಬಿಟ್ಟಿರೋ. ಇವಾಗ ಅವರು ಈ ಒಂದು ಸ್ಕೀಮ್ ಅಂದ್ರೆ ಅವ್ರು ಮಾರಿ ಅದೇ ಹೆಚ್ಚಿನಾಗಿ ಲಾಭ ಗಳಿಸುವಂತ ಸಾಧ್ಯತೆ ಎಲ್ಲ ಇದಾವೆ. ಆದ್ರೆ ಏನಾಗ್ತದೆ, ಈಗ ಇದು ರೈತರಿಗೆ ಒಂದು ಸ್ವಲ್ಪ ಮಟ್ಟಿಗೆ ಅಷ್ಟೊಂದು ಉಪಯೋಗವಾದಂತಹ ಸ್ಕೀಮ್ ಅನ್ಸೋಂಗಿಲ್ಲ. ಆದ್ರೆ ಇದೇನು ಅಕಸ್ಮಾತ್ ಮುಂದಿನ ವರ್ಷ ಏನಾದ್ರು ಇದು ಕಂಟಿನ್ಯೂ ಆತಪ್ಪ ಅಂತಂದ್ರೆ ನೀವು ನಿಮ್ಮ ಬೆಳೆಗಳನ್ನ ನೀವು ಈ ಒಂದು PSS ಸ್ಕೀಮ್ ಒಳಗೆ ನೀವು ಮಾರ್ಕೋಬಹುದು ಕೇಂದ್ರಕ್ಕೆ. ಅಂದ್ರೆ ನಿಮ್ಗೆ ಒಂದು ಒಳ್ಳೆ ರೇಟ್ ಸಿಗ್ತೈತಿ. ಆದ್ರೆ ಈಗ ನಾವು ಕಟಾವ್ ಮಾಡಿದ್ಕೊಳ್ಳಿ ಅಂದ್ರೆ ನಾವು ಸ್ಟೋರ್ ಮಾಡ್ಕೊಳ್ಳೋಕೆ ನಮ್ಮ ಕಡೆ ಫೆಸಿಲಿಟಿ ಇಲ್ಲ ಅಂತ ಒಂದಿಷ್ಟು ರೈತರಿಗೆ ಸಣ್ಣ ರೈತರಿಗೆ 1 ಎಕರೆ 2 ಎಕರೆ ಇರ್ತೈತಿ. ಅವರೆಲ್ಲ ಬೆಳೆದಿರ್ತಾರೆ, ಅವ್ರ ಕಡೆ ಶೇಖರಣೆ ಮಾಡಕ್ಕೆ ಜಾಗ ಇರಂಗಿಲ್ಲ ಅಂತ ರೈತರು ಏನ್ ಮಾಡ್ಬಿಡ್ತಾರೆ, ಬಂದಿದ್ದ ರೇಟಿಗೆ ಮಾರ್ಬಿಡ್ತಾರೆ. ಅವಾಗ ಏನಾಗುತ್ತೆ, ಅವರಿಗೆ ಕಡಿಮೆ ರೇಟ್ ಒಳಗೆ ದಲ್ಲಾಳಿಗಳು ಅಂದ್ರೆ ಮೋಸ ಆಗ್ತೈತಿ. ಹಿಂಗ ಆಗ್ಬಾರ್ದಪ್ಪ ಅಂತಂದ್ರೆ ರೈತರಿಗೆ ಆದಂತ ಒಂದು ಸ್ಕೀಮ್ ಐತಿ, CWC ಅಂತ ಹೇಳಿ, ಸೆಂಟ್ರಲ್ ವೇರ್ ಹೌಸ್ ಕಾರ್ಪೊರೇಷನ್ ಅಂತ ಹೇಳಿ. ಇದು ಪ್ರತಿಯೊಂದು ಜಿಲ್ಲೆ ಒಳಗೆ ಎಲ್ಲಿ APMC ಇರ್ತದೆ ಅಲ್ಲಿ ಈ ಒಂದು CWC ಸೆಂಟ್ರಲ್ ವೇರ್ ಹೌಸ್ ಸಿಸ್ಟಮ್ ಸ್ಕೀಮ್ ಇದ್ದೇ ಇರ್ತೈತಿ. ಸೊ ನೀವು ಅಲ್ಲಿ ನೀವು ಬೆಳೆದಂತಹ ಬೆಳೆಗಳನ್ನ ಅಲ್ಲಿ ನೀವು ಶೇಖರಣೆ ಮಾಡಬಹುದು. ಶೇಖರಣೆ ಮಾಡಿ ಅಲ್ಲಿ ಬಂದಂತಹ ರಿಸಿಪ್ಟ್ ಮೇಲೆ ನೀವು ಲೋನ್ ಅನ್ನು ಪಡಿಬಹುದು. ಸೊ ಇದ್ರ ಬಗ್ಗೆ ಅವರಂತಹ ಸಂಪೂರ್ಣವಾದಂತಹ ಮಾಹಿತಿ ಮಾಡ್ತಾರೆ. ಯಾಕಂತಂದ್ರೆ ಇದು ಬಹಳ ಉಪಯುಕ್ತಕಾರಿಯಾದಂತಹ ಮಾಹಿತಿ ಇತ್ತು ರೈತರಿಗೆ. ನೀವು ಅಲ್ಲಿ ನಿಮ್ಮ ಬೆಳೆಗಳನ್ನ ಸ್ಟೋರೇಜ್ ಮಾಡಿ ಉತ್ತಮವಾದಂತಹ ಬೆಲೆ ಬಂದಾಗ ನೀವು ಅದನ್ನ ತಗೊಂಡು ನೀವು ಮಾಡಬಹುದು. ಸೊ ಇದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಬೇಕು ಅನ್ನೋದಾದ್ರೆ ನೀವು ನಮ್ಮ ಕಮೆಂಟ್ ಸೆಕ್ಷನ್ ತಿಳಿಸಿ, ನಮಗೆ ಇದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಹೇಳಿ. ಸೊ ನೆಕ್ಸ್ಟ್ ನಾವು ಇದ್ರ ಮೇಲೆ ಮಾಡ್ತೀವಿ ಅಂತ. ಇವಾಗ ಸದ್ಯಕ್ಕೆ ಈ ಒಂದು MSP ಮತ್ತು PSS ಬಗ್ಗೆ ಸಂಪೂರ್ಣವಾದಂತಹ ಒಂದು ಕಂಪ್ಲೀಟ್ ಆಗಿ ಡೀಟೇಲ್ ಎಷ್ಟು ನಮ್ಮ ರಾಜ್ಯದಿಂದ ಎಷ್ಟು ಟನ್ ಖರೀದಿ ಮಾಡ್ತಿದ್ದಾರೆ ಈ ಎಲ್ಲ ಬೆಳೆಗಳನ್ನ, ಶೇಂಗಾ ಎಲ್ಲ ಹೆಸರು ಕಾಳನ್ನ, ಸೊ ಮತ್ತೆ ಯಾವಾಗ ಮತ್ತೆ ರೇಟ್ ಎಷ್ಟು ಅದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿದ್ವಿ. ಬೇಕಪ್ಪ ಅನ್ನೋದಾದ್ರೆ ನೀವು YouTube ಚಾನಲ್ ಹೋಗಿ ನೀವು ನಮ್ಮ ಸಂಪೂರ್ಣವಾದಂತಹ ವಿಡಿಯೋ ನೋಡ್ಕೋಬಹುದು. ವಿಡಿಯೋ ಇಷ್ಟ ಅಂತಂದ್ರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.